ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಶೇಷ ಸುದ್ದಿಯೊಂದಿಗೆ ನಾನು ಸೈಯದ್ ಅಂತ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನನ್ನ ಚಾನಲು ದೈನಂದಿನವಾಗಿ ದಿನನಿತ್ಯ ಬೆಳೀತಾ ಇದೆ, ಸಂತೋಷದ ವಿಷಯ. ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಇನ್ನೂ ಆಗಿ ಸಬ್ಸ್ಕ್ರೈಬ್ ಆದರೆ ನಮಗೆ ಮಹತ್ವವಾದ ಒಂದು ಸುದ್ದಿಗಳನ್ನು ಬಿತ್ತರಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಿಮ್ಮಿಂದ. ಇವತ್ತಿನ ವಿಶೇಷ ಸುದ್ದಿ ಏನಂದರೆ ಜಾರಕಿಹೊಳಿ ಜಗಳ ಅನ್ನುವ ವಿಶೇಷ ಸುದ್ದಿಯೊಂದಿಗೆ ನಾನು ಇವತ್ತು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ನಮ್ಮ ಗೋಕಾಕ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿ ಇಡೀ ವಿಶ್ವವನ್ನೇ ಒಂದು 3 ಜನ ಸಹೋದರರು ಶಾಸಕರಾಗಿ ಮಂತ್ರಿಗಳಾಗಿದ್ದಂಥ ಕ್ಷೇತ್ರ ಯಾವುದಂದರೆ ಗೋಕಾಕ್, ಅರ್ಬಾವಿ, ಎಂ ಕನ್ಮಡಿ. ಈ ಮಹತ್ವಪೂರ್ಣವಾದ 3 ಸಹೋದರರು. ಈ 3 ಸಹೋದರರಲ್ಲಿ ಯಾಕೆ ಭಿನ್ನಾಭಿಪ್ರಾಯ ಬರ್ತಾ ಇದೆ? ಅವರ ವೈಯಕ್ತಿಕ ಕೌಟುಂಬಿಕದಲ್ಲಿ ಎಲ್ಲರೂ ಒಂದೇ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಾರೆ. ಸತೀಶ್ ಅವರು ಮತ್ತು ರಮೇಶ್ ಅವರು ವಾಕ್ಸಮರದಿಂದ ಮಾಧ್ಯಮಗಳಿಗೆ ಆಹಾರ ಆಗ್ತಾ ಇದ್ದಾರೆ. ಇದರಿಂದ ಗೋಕಾಕ್ ತಾಲೂಕಿನ ಪ್ರತಿಭಾವಂತ ಮತದಾರರು, ಅವರ ಬೆಂಬಲಿಗರು, ಅವರ ಸಹಪಾಠಿಗಳು, ಅವರ ಜೊತೆಯಲ್ಲಿದ್ದವರು ಒಂದು ದಿಗ್ಮುಂಡಾಗಿಬಿಟ್ಟಿದ್ದಾರೆ. ಒಂದು ಮೌನವಾದ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ, ಲಕ್ಕನ್ ಅವ್ರ ಹತ್ರ ಹೋದರೆ ರಮೇಶ್ ಅವ್ರಿಗೆ ಸಿಟ್ಟು, ರಮೇಶ್ ಅವ್ರ ಹತ್ರ ಹೋದರೆ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಸಿಟ್ಟು ಅಂತ. ನೀವು 3 ಜನ ಒಂದೇ ಆಗಿಬಿಟ್ರೆ ಯಾವ ಸಮಸ್ಯೆನೇ ಬರೋಲ್ಲ. ಯಾಕಂದರೆ ರಾಜಕೀಯದಲ್ಲಿ ನೋಡಿ, ಗೋಕಾಕ್ ತಾಲೂಕು ಜನ ನಿಮ್ಮನ್ನು ಕೈ ಬಿಟ್ಟಿಲ್ಲ. ಕಳೆದ 25 ವರ್ಷಗಳಿಂದ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾ ಇದ್ದಾರೆ. ಶಾಸಕರಾಗಿ ರಾಜ್ಯದ ಒಂದು ಪ್ರಮುಖ ರಾಷ್ಟ್ರೀಯ ಪಕ್ಷಗಳಲ್ಲಿ ಮುಖ್ಯ ವಾಹಿನಿಯಾಗಿ ನಿಮ್ಮನ್ನು ತರ್ತಾ ಇದ್ದಾರೆ. ಆ ಜನರಿಗೆ ನೀವು ತುಂಬ ಹೃದಯದ ಒಂದು ಭರವಸೆ ಕೊಡಬೇಕು. ಆ ಭರವಸೆ ಏನಂದ್ರಪ್ಪ, ನೋಡಿ ಎಲ್ಲರೂ ಒಕ್ಕಟ್ಟಾಗಿರೋಣ, ಎಲ್ಲರೂ ನಮ್ಮಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮಾಡೋಣ ಅನ್ನೋ ಒಂದು ಶಕ್ತಿ ನಿರ್ಮಾಣ ಮಾಡಬೇಕು. ಮಾನಸಿಕ ಸ್ಥೈರ್ಯ ಕೊಡಬೇಕು ಮತದಾರರಿಗೆ. ಯಾಕೆಂದರೆ ನಿಮ್ಮ ವಿರುದ್ಧ ಅಂತೂ ಪರ್ಯಾಯವಾದ ಯಾವುದೋ ಅಭ್ಯರ್ಥಿಯನ್ನು ಇನ್ನೂ ರೆಡಿ ಆಗ್ತಾ ಇಲ್ಲ, ಆಗೋದು ಇಲ್ಲ ಬಿಡಿ, ಆ ಮಾತು ಬೇರೆ. ಎಷ್ಟೋ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಆದರೆ ನಿಮ್ಮ ಸಂಘಟನಾ ಶಕ್ತಿ, ನಿಮ್ಮ ಕಾರ್ಯಕ್ರಮಗಳ ಪಟ್ಟಿ, ನಿಮ್ಮಲ್ಲಿರುವಂಥ ಜನರ ಜೊತೆ ಸ್ಪಂದನೆ, ನೀವು ಮಾತನಾಡುವ ಶೈಲಿ, ನಿಮ್ಮ ಜೊತೆ ಬರುವವರಿಗೆ ಅನೇಕ ಕಾರ್ಯಕ್ರಮಗಳಾಗಲಿ, ಅನೇಕ ಸುಖ ದುಃಖ ನೋವು ನಲಿವುಗಳನ್ನಾಗಲಿ ನಿವಾರಿಸುವಂಥ ಶಕ್ತಿ ನಿಮ್ಮಲ್ಲಿದೆ. ನೀವು 3 ಜನ ಗೋಕಾಕ್ ತಾಲೂಕು ಜನತೆ ಬಯಸೋದೇನಪ್ಪ? ನನಗೆ ಕೆಲವರು ಕೇಳಿದರು, ಅವ್ರ ಬಗ್ಗೆ ಏನಾದರೂ ಒಂದು ಸುದ್ದಿ ಮಾಡಿ, ಅವರೆಲ್ಲರೂ ಒಂದಿರಬೇಕು, ಅವರು ಒಂದೇ ಬಾಯಿಂದ ಒಂದೇ ವಾಕ್ಯ ಬರಬೇಕು. ಪಕ್ಷದಲ್ಲಿ ಬೇರೆ ಇರಲಿ ಪರವಾಗಿಲ್ಲ, ಯಾವ್ಯಾವ ಪಕ್ಷ ಅವರವರು ಅಂಟ್ಕೊಂಡ್ಬಿಟ್ಟಿದ್ದಾರೆ, ಆಯಾ ಪಕ್ಷದಲ್ಲಿ ಅವರು ಸಕ್ರಿಯರಾಗಿದ್ದಾರೆ, ಅವರ ಹೈಕಮಾಂಡು ಅವ್ರಿಗೆ ಹೇಳುತ್ತೆ ಇಲ್ಲೇ ಇರಪ್ಪ ಅಂತ, ಅವರು ಇರಲಿ ಪರವಾಗಿಲ್ಲ. ಆದರೆ ನಮ್ಮ ತಾಲೂಕಿನಲ್ಲಿ ನಮಗೆ ಗೊಂದಲದ ವಾತಾವರಣ ಬೇಡ ಅಂತ ಎಷ್ಟೋ ಜನರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ವಿಶೇಷ ಸುದ್ದಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ಸತೀಶ್ ಅವರು ಮೌನಿ, ಆದರೆ ಚಾತುರ್ಯತೆಯಲ್ಲಿ, ಸಂಘಟನಾ ಶಕ್ತಿಯಲ್ಲಿ ಪ್ರವೀಣರು. ಅವರು ಒಂದು ದೊಡ್ಡ ಮಹತ್ತರವಾದ ಒಂದು ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕ್ರೀಡೆಯಲ್ಲಿ ಆಗಲಿ, ಸಾಹಿತ್ಯಕ್ಕಾಗಲಿ, ಮನರಂಜನೆಯಲ್ಲಿ ಆಗಲಿ ಅನೇಕ ತಮ್ಮ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಎಷ್ಟೋ ವೃದ್ಧಾಶ್ರಮ, ಅನಾಥಾಶ್ರಮ, ದಾನ ಧರ್ಮದ ಮೂಲಕ ಅವರು ಗುಪ್ತ ಕಾಣಿಕೆಗಳನ್ನ ಕೊಡ್ತಾರೆ. ಅದೆಲ್ಲ ನಾವು ಹೇಳೋ ಬಯಸೋದಿಲ್ಲ. ಯಾಕಂದರೆ ದಾನ ಕೊಟ್ಟವನು, ಗುಪ್ತವಾಗಿ ಕೊಟ್ಟವನು ದೇವರಿಗೆ ಗೊತ್ತಂತೆ. ಇದು ಅನೇಕ ವಾಕ್ಯ ಹಿರಿಯರು, ನಮ್ಮ ಮಹಾನುಭಾವ ಪುರುಷರು ಹೇಳಿದ್ದ ಮಾತುಗಳು. ಅದೇ ರೀತಿ ನೋಡಿ, ರಮೇಶ್ ಜಾರಕಿಹೊಳಿ ಅವರ ಸ್ವಭಾವ ಭಾಳ ಹೃದಯವಂತ ವ್ಯಕ್ತಿ. ಕಳೆದ 25 ವರ್ಷಗಳಿಂದ ಅವ್ರ ಜೊತೆ, ಅವರು ಶಾಸಕರಾಗಿರಲಿಲ್ಲ ಆವಾಗ ಅವ್ರ ಜೊತೆ ನಂದು ಒಡನಾಟಿ ಸಂಬಂಧ. ಭಾಳ ಹೃದಯವಂತ, ತಕ್ಷಣ ಸ್ಪಂದನೆ. ಇದಾಗೋದಂದರೆ ಆಗಲೇಬೇಕು, ಅವ್ರು ನಮ್ಮವರು ಆಗಲೇಬೇಕು. ವಿಧಾನಸೌಧದಲ್ಲಾಗಲಿ, ಅವರ ಸರ್ಕಾರಿ ಬಂಗಲೆಗಳಲ್ಲಾಗಲಿ ನಾನು ಹಲವಾರು ಬಾರಿ ಭೇಟಿಯಾದಾಗ ಅದು ಆಗುತ್ತೆ ಕೆಲಸ, ಏನು ವಿಚಾರ ಮಾಡಬೇಡ ಹೋಗು. ಎಷ್ಟೊಂದು ಧೈರ್ಯ ತುಂಬುವಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳು ತಮ್ಮಲ್ಲೇ ವಾಕ್ಸಮರ ಮಾಡಿ ಪ್ರತಿಕ್ರಿಯೆ, ಕ್ರಿಯೆಗಳು, ದಾಳಿ, ಎದುರಾಳಿ ಈ ವಿಷಯಗಳನ್ನು ಒಂದು ಸಾಮಾಜಿಕ ಜನರಿಗೆ, ಒಂದು ಸೊಸೈಟಿಯಲ್ಲಿ ಒಂದು ಬೀದಿಗೆ ಬಂದಂತೆ ಅದು ಜನರಿಗೆ ಆಹಾರವಾಗೋದು ಬೇಡ. ಇದು ನನ್ನ ಅನಿಸಿಕೆ. ನನಗೆ ಹಕ್ಕಿದೆ ಅವ್ರಿಗೆ ಹೇಳಲಿಕ್ಕೆ. ಯಾಕಂದರೆ ಅವ್ರ ಜೊತೆ ನಾನು ಬಂದವನು, ಅವ್ರ ಕುಟುಂಬದ ಹಿತೈಷಿಯಾಗಿ ಬಂದವನು. ಕಳೆದ 25 ವರ್ಷಗಳಿಂದ ಅವ್ರ ಜೊತೆ ನಾನು ಒಡನಾಟಿ ಸಂಬಂಧ ಇದೆ. ನನಗೆ ಬಾಲಚಂದ್ರನು, ಲಖನ್ನನು, ರಮೇಶನೋ, ಸತೀಶ್ನೋ ಎಲ್ಲರ ಜೊತೆ ನನ್ನ ಒಡನಾಟಿ ಸಂಬಂಧ ಇದೆ. ಆದರೆ ಅವರು ದೇವರಿಗೆ, ದೇವರವ್ರಿಗೆ ಒಂದು ಒಳ್ಳೆ ಬುದ್ಧಿಶಕ್ತಿ ಕೊಡಲಿ. ನಾವೆಲ್ಲರೂ ಒಂದೇ ನಾವು ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ನಾವು ಇದ್ದೀವಿ ಅಂತ. ನನಗೆ ಇವತ್ತು ನಾನು ಒಂದು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ನೇರವಾದ ಸಂದೇಶ ಹೇಳ್ತೀನಿ. ಬಾಲಚಂದ್ರ ಅವರೇ, ಈ ಎಲ್ಲದಕ್ಕೂ ನಿಂತು ಇದನ್ನು ಒಗ್ಗೂಡಿಸುವ ಕೆಲಸ ಕಾರ್ಯ ಮಾಡೋರು ನೀವೊಬ್ಬರೇ.
ಅದ್ಭುತವಾಗಿದ್ದೀರಾ, ಅದ್ಭುತವಾಗಿ ಕೆಲಸ ಮಾಡಿ. ಎಲ್ಲರನ್ನೂ ಒಂದು ಕಡೆ ಕೂಡಿಸಿ, ಏನೋ ನಿಮ್ಮ ಸಮಸ್ಯೆ ಇರ್ಬೋದು, ಆ ವೈಯಕ್ತಿಕ ಸಮಸ್ಯೆಗಳಲ್ಲಿ ಯಾರು ಕೈ ಹಾಕೋದು, ತಲೆ ಹಾಕೋದು, ತಲ್ಲೀನಾಗೋದು ಬೇಡ. ನಿಮ್ಮ ಬೆಂಬಲಿಗರು ನಿಮ್ಮ ಜೊತೆ, ಅವರ ಬೆಂಬಲಿಗರು ಅವ್ರ ಜೊತೆ, ಆ ಬೆಂಬಲಿಗರು ನಿಮ್ಮ ಬೆಂಬಲಿಗರು ಎಲ್ಲರೂ ಸೌಹಾರ್ದತೆಯಿಂದ ಇದ್ದು ಗೋಕಾಕ ತಾಲೂಕನ್ನು ಮತ್ತೆ ಭಾರತ ವಿಶ್ವ ನೋಡುವಂಥ ಪರಿಣಿತರಾಗುವಲ್ಲಿ ತಲ್ಲೀನ ಪಾತ್ರ ವಹಿಸುವ ಕಾರ್ಯ ಮಾಡ್ಬೇಕು. ಯಾರು? ಕರ್ನಾಟಕ ರಾಜ್ಯ KMF ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಡಬೇಕು. ಇದು ನನ್ನ ಸಂದೇಶ ಅವರಿಗೆ. ಯಾಕಂದರೆ ಅವರು ಪರಿಣಿತರಿದ್ದಾರೆ, ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಎಷ್ಟೋ ಕಠಿಣ ಪರಿಸ್ಥಿತಿಗಳಲ್ಲೂ ಎದುರಾಳಿಗಳನ್ನ ಎದುರಿಸಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ನಕ್ಷತ್ರಗಳಾಗಿ ಬೆಳಕಿಗೆ ಬಂದಿದ್ದಾರೆ. ಇವರು ಜಗಳ ಬೇಡಪ್ಪ ನಮಗೆ, ಜಗಳ 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 ಯಾಕೆ? ಅವರೊಂದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವರೊಂದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ರಾಜಕೀಯ ಕಲಿಸಿದ್ದೀನಿ, ಇವ್ರು ನಾನು ರಾಜಕೀಯ ಕಲಿಸಿದ್ದೀನಿ. ಎಲ್ಲರೂ ಇವೆಲ್ಲ ಪ್ರತಿಕ್ರಿಯೆಗಳೆಲ್ಲ ಮಾಧ್ಯಮಗಳಿಗೆ ಆಹಾರವಾಗಿ ಮತದಾರನಿಗೆ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆ ಗೊಂದಲದ ವಾತಾವರಣ ನಮಗೆ ಬೇಡ. ಯಾಕಂದರೆ ನಮಗೆ ಆ ಕುಟುಂಬ ಒಳ್ಳೆಯ ಕಾರ್ಯ ಮಾಡ್ತಾ ಇದೆ. ಆ ಕುಟುಂಬಕ್ಕೆ ಬೆಂಬಲ ಕೊಡೋದು ನಮ್ಮ ಕರ್ತವ್ಯ. ಯಾಕಂದರೆ ನಾವು 25 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಅವ್ರು ಶಾಸಕರಾದ ತಕ್ಷಣದಿಂದ ನೋಡ್ತಾ ಇದ್ದೀವಿ, ಮತದಾರ ಅವ್ರನ್ನ ಕೈ ಬಿಡಲಿಲ್ಲ. ಎಂತೆಂಥ ಎದುರಾಳಿಗಳೇ ಬಂದರು, ಎಂತೆಂಥ ಹೋರಾಟಗಳನ್ನ ಮಾಡಿ ಅವರನ್ನು ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಯಾವುದೇ ರೀತಿಯಿಂದ ಅವರು ಸೋಲು ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ? ಗೋಕಾಕ ತಾಲೂಕಿನ ಮತದಾರರು ಅವರ ರಕ್ಷಣೆಗಾಗಿ ಇದ್ದಾರೆ, ಅವರ ಬೆಂಬಲಿಗರಾಗಿ ನಿಂತಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ಅವರು 3 ಸಹೋದರರು. ಈಗ ಒಕ್ಕಟ್ಟಾಗಿರಿ, ಒಂದಾಗಿರಿ, ಒಳ್ಳೆ ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಜೋಡಿಸಿ. ನಿಮಗೆ ಯಾವ ಅಡ್ಡಿ ಆತಂಕಗಳು ಬರೋದಿಲ್ಲ. ನೀವು ಇನ್ನೂ ದೊಡ್ಡ ಉನ್ನತ ಸ್ಥಾನಗಳಿಗೆ ಹೋಗುವಂಥ ಮುಖ್ಯಮಂತ್ರಿ ರೇಸ್ನಲ್ಲಿದ್ದೀರಾ. ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ರೇಸ್ನಲ್ಲಿದ್ದೀರಾ, ನೀವು ಸತೀಶ್ ಜಾರಕಿಹೊಳಿ ನೀವು ಮುಖ್ಯಮಂತ್ರಿ ರೇಸ್ನಲ್ಲಿದ್ದೀರಾ. ಜನರಿಗೆ ಗೊಂದಲದ ವಾತಾವರಣ ಬೇಡ ನಮಗೆ. ನೀವು ಒಕ್ಕಟ್ಟಾಗಿದ್ರೆ ನಮ್ಮ ಗೋಕಾಕಕ್ಕೆ ಇನ್ನೂವರೆಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಒಂದು 50 ವರ್ಷದ ಇತಿಹಾಸದಲ್ಲಿ ಸಿಕ್ಕಿಲ್ಲ. ಅಂದರೆ ಅದು ಸಿಗೋದು ನಿಮ್ಮ ಕುಟುಂಬದಿಂದ ಮಾತ್ರ ಅನ್ನೋದು ನಾನು ಇವತ್ತು ಈ ನನ್ನ ನಂಬರ್ 1 ಚಾನಲ್ ಮುಖಾಂತರ ಹೇಳಿ ಬಯಸ್ತಿರ್ತೇನೆ. ಈ ನಂಬರ್ 1 ಚಾನಲ್ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ, ರಮೇಶ್ ಜಾರಕಿಹೊಳಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ ಇದನ್ನು ಸ್ಪಷ್ಟವಾಗಿ ನೋಡಿ. ಜನ ಗೊಂದಲದ ವಾತಾವರಣದಲ್ಲಿದ್ದಾರೆ. ಆ ಗೊಂದಲದ ವಾತಾವರಣ ನಿವಾರಣೆ ಮಾಡೋದು ನಿಮ್ಮ ಆದ್ಯ ಕರ್ತವ್ಯ. ಅರಬಾವಿ ಕ್ಷೇತ್ರದಲ್ಲಿ ನೋಡಿ, ಮಹಾಪೂರ್ವ ಜನ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಬೆಂಬಲಕ್ಕಿದ್ದಾರೆ. ಸಂತ್ರಸ್ತರನ್ನ, ನೆರೆ ಸಂತ್ರಸ್ತರನ್ನ ಎಷ್ಟು ಸಹಾನುಭೂತಿಯಿಂದ, ಎಷ್ಟು ಕಾಳಜಿ ಪೂರ್ವಕದಿಂದ ನೀವು ಅವರನ್ನು ಸಂತೈಸಿದಿರಿ. ಅವರು ಇವತ್ತು ನಿಮ್ಮನ್ನು ದೇವರಂತ ತಿಳಿದಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರೇ, ನಿಮಗೂ ದೇವರಂತಾರೆ ಜನ. ಸತೀಶ್ ಅವರೇ, ನಿಮಗೂ ದೇವರಂತಾರೆ. ಆ ದೇವರ ರೂಪದಲ್ಲಿ ನಿಮ್ಮ ಕರ್ತವ್ಯಗಳನ್ನು ನೀವು ನೇರದಿಟ್ಟವಾಗಿ ಎದುರಿಸಿ ಒಂದಾಗಿ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಬಂದರೆ ನಮಗೆ ತುಂಬ ಸಂತೋಷ. ಯಾಕೆ? ಗೋಕಾಕ್ ತಾಲೂಕು ಬೆಳೆಬೇಕು ಸರ್. ಇನ್ನೂ ಗೋಕಾಕ ಬೆಳೆಬೇಕು. ಗೋಕಾಕ ಶೈಕ್ಷಣಿಕ ರಂಗದಲ್ಲಿ, ಆರ್ಥಿಕ ರಂಗದಲ್ಲಿ, ಆಮೇಲೆ ಸಾಹಿತ್ಯಿಕ ರಂಗದಲ್ಲಿ ಬೆಳೆಬೇಕು. ಗೋಕಾಕಕ್ಕೆ ಅಪಾರವಾದ ಕೊಡುಗೆಗಳನ್ನ ನೀವು ಕೊಟ್ಟಿದ್ದೀರಿ. ಯಮಕನ್ಮಡಿ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಲಾರದಂಥ ಕೆಲಸ ಮಾಡಿದ್ದೀರಿ. ರಮೇಶ್ ಜಾರಕಿಹೊಳಿ ಅವರೇ, ನೀವು ನಾನು ಒಂದು ನೋಡಿದೆ, ಅಂಡರ್ಗ್ರೌಂಡ್ ಒಳಚರಂಡಿ ಆಗಲಾರದ ಕೆಲಸ. ಅಷ್ಟೊಂದು ದೊಡ್ಡ ಮೊತ್ತದ ಅಮೌಂಟ್ ತಂದಿರ ನೀವು ಸರ್ಕಾರದ. ತಾವು ಮಂತ್ರಿಯಲ್ಲಿ ಇದ್ದಾಗ ಪೌರಾಡಳಿತ ಇಲಾಖೆ ಸಾಕಷ್ಟು ತಂದ್ರಿ. ಮಲ್ಲಾಪುರ ಪಟ್ಟಣ ಪಂಚಾಯಿತಿ ಅನೇಕ ಕೋಟ್ಯಾಂತರ ರೂಪಾಯಿ ಹಣಕಾಸು ಬರ್ತಾ ಇದೆ. ಯಾರಿಂದ ಬರ್ತಾ ಇದೆ? ನಿಮ್ಮ ಪ್ರಯತ್ನದಿಂದ ಬರ್ತಾ ಇದೆ. ನೀವು ಪೌರಾಡಳಿತ ಮಂತ್ರಿ ಇದ್ದಾಗ ಮಾಡಿದ ಆದೇಶಗಳಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ. ಇದೆಲ್ಲ ಜನ ಕಣ್ಣು ಮುಚ್ಚಿ ಕೂತಿಲ್ಲ, ಎಲ್ಲ ನೋಡ್ತಾ ಇದ್ದಾರೆ ನಿಮ್ಮ ಕಾರ್ಯಗಳನ್ನು. ಇದನ್ನು ನೀವು ಪರಿವರ್ತನೆ ಆಗಿ ದಯವಿಟ್ಟು. ಯಾಕಂದರೆ ಜನರಿಗೆ ಗೊಂದಲದ ವಾತಾವರಣ ಆಗಬಾರ್ದು. ನೀವು ಎಲ್ಲರೂ ಒಟ್ಟಾಗಿ ಹೊಂದಿದ್ರೆ ಮತ್ತೆ ಮಹಾಶಕ್ತಿ, ಮಹಾ ನಾಯಕರಾಗಿ ನೀವು ಗೋಕಾಕ್ ತಾಲೂಕಿನಲ್ಲಿ ಬೆಳೆಯೋದರಲ್ಲಿ ಸಂದೇಹವಿಲ್ಲ. ನಾನು ಅನೇಕ ಬಾರಿ ನಿಮ್ಮನ್ನು ಸ್ಪಂದಿಸಿದಾಗ ಅನೇಕ ಬಾರಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಅನೇಕ ವಿಷಯಗಳ ಬಗ್ಗೆ ಬೆಂಗಳೂರಲ್ಲಿಯೂ ಸಹಿತ ನಾನು ಚರ್ಚೆ ಮಾಡಿದ್ದೀನಿ ನಿಮ್ಮ ಜೊತೆ. ಬಾಲಚಂದ್ರ ಅವ್ರ ಜೊತೆ ನಾನು ಅವರ ರೇಷಿಯೋ ಹೋಟೆಲ್ದಲ್ಲಿಯೂ ಸಹಿತ ಅನೇಕ ಬಾರಿ ನಾನು ಭೇಟಿಯಾಗಿ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ನಿಮ್ಮದೊಂದು ಮಹಾಶಕ್ತಿ ಇದೆ, ಒಂದು ಶಕ್ತಿ ನಿರ್ಮಾಣ ಮಾಡಿದ್ದೀರಾ. ಆ ಶಕ್ತಿಗೆ ನಿಮಗೆ ಅಪಾರವಾಗಿ ಜನಬೆಂಬಲ ನಿಮಗೆ ಸಿಕ್ಕಿದೆ. ಗೋಕಾಕ್ ತಾಲೂಕಿನಲ್ಲಿ ನೋಡಿ, ನೀವು ಒಂದು ಕಾಲ್ ಮಾಡಿ ಕರೆಯೋಲೆ ಮಾಡಿದರೆ ಸಾವಿರಾರು ಜನ ಸೇರ್ತಾರೆ. ಎಂಥೊಂದು ಶಕ್ತಿ ಇಟ್ಕೊಂಡಿದ್ದೀರಾ. ನಿಮ್ಮ ಬೆಂಬಲಿಗರು ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮನ್ನು ಆರಾಧ ದೈವ ಅಂತ ತಿಳ್ಕೊಂಡಿದ್ದಾರೆ. ಒಂದು ಕಾಲ್ ಮಾಡ್ತೀವಿ ಹಾಗೆ ಕೂಡ್ತಾರಲ್ಲ, ಅದೇ ರೀತಿ ನೀವು ಕೂಡಿರಬೇಕು. ಒಂದು ಮಹಾ ಸಂಘಟನೆ ನಮ್ಮ ಗೋಕಾಕದಿಂದ ಒಂದು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸಂದೇಶ ಹೋಗಬೇಕು. ಆ ಸಂದೇಶ ಹೋಗಲಿಕ್ಕೆ ಕಾರಣೀಭೂತರು ನೀವೇ ಆಗ್ತೀರಾ. ಆ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ, ಬೇರೆಯವರಲ್ಲಿ ಯಾರೂ ಇಲ್ಲ. ಬಾಲಚಂದ್ರ ಜಾರಕಿಹೊಳಿಯಲ್ಲಿದೆ, ರಮೇಶ್ ಜಾರಕಿಹೊಳಿಯಲ್ಲಿದೆ, ಲಕ್ಕನ್ ಜಾರಕಿಹೊಳಿಯಲ್ಲಿದೆ, ಸತೀಶ್ ಜಾರಕಿಹೊಳಿಯಲ್ಲಿದೆ. ನೀವು 4 ಸಹೋದರರು, ನೀವು 4 ಒಕ್ಕಟ್ಟಾಗಿ
ಈ ವಿಂಶಿಯವರನ್ನು ಅವರಲ್ಲಿ ತೆಗೆದುಕೊಳ್ಳಿ. ಇವು 5 ಜನ ನೀವು ಪಂಚ ಪಾಂಡವರಾಗಿಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮಹತ್ತರವಾದ ಸಾಧನೆಗಳನ್ನು ನೀವು ಮಾಡ್ತೀರ ಅನ್ನೋದು ನಂಬಿಕೆ, ಅಪಾರವಾದ ನಂಬಿಕೆ ಗೋಕಾಕ್ ತಾಲೂಕಿನ ಜನತೆಗಿದೆ. ನಿಮ್ಮ ಸಂಘಟನೆ ಅಲ್ರಿ ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ದೆಹಲಿಯಲ್ಲೂ ಇದೆ, ಅನೇಕ ನೆರೆ ರಾಜ್ಯ ಗೋವಾದಲ್ಲೂ ಇದೆ, ಅನೇಕ ಬೆಂಬಲಿಗರು ನಿಮ್ಮಲ್ಲಿದ್ದಾರೆ. ಎಷ್ಟೆಷ್ಟೋ ನಿಮ್ಮ ವಿಷಯಗಳು ಚರ್ಚೆಗಳು ಮಾಡ್ತಾ ಇರ್ತಾರೆ. ಆ ಚರ್ಚೆಗಳು ಒಳ್ಳೆಯ ಚರ್ಚೆಗಳಿವೆ. ಅದಕ್ಕಾಗಿ ನೀವು 5 ಜನ ಒಟ್ಟಾಗಿ ಇದ್ದು ಈ ಗೋಕಾಕ್ ತಾಲೂಕನ್ನು ಒಂದು ಹೆಮ್ಮರವಾಗಿ ಬಳಸ್ತಿರಿಂದ ಈ ನನ್ನ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ನಾನು ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಇದ್ದವನು, ನನಗೆ ನಿಮಗೆ ಹೇಳಲಿಕ್ಕೆ ಹಕ್ಕಿದೆ, ಸ್ವಾತಂತ್ರ್ಯ ಇದೆ ನನಗೆ. ಇದಕ್ಕೋಸ್ಕರ ಇವತ್ತಿನ ವಿಶೇಷ ಸುದ್ದಿ ಜಾರಕಿಹೊಳಿ ಜಗಳ, ಅದು ಜಗಳ ಆಗಬಾರ್ದು, ಜಾರಕಿಹೊಳಿ ಪ್ರೀತಿ ಅನ್ನುವ ಮತ್ತೊಮ್ಮೆ ನಾನು ಇದೇ ನಂಬರ್ 1 ಚಾನಲ್ ಮುಖಾಂತರ ಜಾರಕಿಹೊಳಿಯ ಸಹೋದರರ ಮಿತ್ರತ್ವ ಪ್ರೀತಿಯ ಸಂಕೇತ ಅಂತ ಮತ್ತೆ ನಾನು ನಂಬರ್ 1 ಚಾನಲ್ ಮುಖಾಂತರ ಬರ್ತೀನಿ. ನಮಸ್ಕಾರ.